ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಬಾರ್ಡ್ ಅಲ್ಲಿ ಕರೆದಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ಕೊಂಡು ಸ್ನೇಹಿತರೆ. ಸೊ ನಬಾರ್ಡ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ರಿಕ್ರೂಟ್ಮೆಂಟ್ 2026 ಅಲ್ಲಿ ಕರೆದಿರುವಂತದ್ದು 162 ಪೋಸ್ಟ್ ಗಳನ್ನ ಕರೆದಿರಿಸಿದ್ರೆ. ಓಕೆನಾ. ಸೊ ಇದನ್ನ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿಸಿದ್ರೆ ಈ ಒಂದು ಪೋಸ್ಟ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಈ ಒಂದು ಪೋಸ್ಟ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. 162 ಪೋಸ್ಟ್ ಕರೆದಿದ್ರೆ ಆಲ್ ಓವರ್ ಇಂಡಿಯಾ ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ನಬಾರ್ಡ್ ಅಂತ ಹೇಳೋದಾದ್ರೆ ಸೊ ನ್ಯಾಷನಲ್ ರೂರಲ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ, ಸೊ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಕರೆದಿರುವಂತದ್ದು. ಸೊ ನಬಾರ್ಡ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಪೋಸ್ಟ್ ಕರೆದಿದ್ದಾರೆ. ಡಿಎ ಅಂಡ್ ಡಿಎ ಹಿಂದಿ. ಓಕೆನಾ. ಸೊ ಈ ರೀತಿ ಪೋಸ್ಟ್ ಇರುತ್ತೆ. ಯಾವ್ದಾದ್ರು ವೇಕೆನ್ಸಿ ಡೀಟೇಲ್ಸ್ ಇದೆ ಅಂತ ಹೇಳೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಬಂದು ನಿಮ್ಗೆ 7 ವೇಕೆನ್ಸಿ ಇರುತ್ತೆ ಸ್ನೇಹಿತರೆ. ಸೊ ಹಾಗೆ ಫುಲ್ ಆಲ್ ಓವರ್ ಇಂಡಿಯಾದಲ್ಲಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ನೋಡಿ, ಮಹಾರಾಷ್ಟ್ರದಲ್ಲಿ 48 ಇದೆ, ಮಧ್ಯಪ್ರದೇಶದಲ್ಲಿ 10 ಇದೆ, ಕೇರಳದಲ್ಲಿ 3 ಇದೆ, ಜಾರ್ಖಂಡ್ ಅಲ್ಲಿ 1, ಹಿಮಾಚಲ್ ಪ್ರದೇಶದಲ್ಲಿ 3, ಜಮ್ಮು ಕಾಶ್ಮೀರಲ್ಲಿ 3, ಹಿಮಾಚಲ್ ಪ್ರದೇಶದಲ್ಲಿ 4, ಹರಿಯಾಣದಲ್ಲಿ 3, ಗುಜರಾತ್ ಅಲ್ಲಿ 9, ಗೋವಾದಲ್ಲಿ 1, ಜಾರ್ಖಂಡ್ ಛತ್ತೀಸ್ಗಢಲ್ಲಿ 5, ಬಿಹಾರಲ್ಲಿ 1, ಅಸ್ಸಾಂ ಅಲ್ಲಿ 5, ಆಂಧ್ರ ಪ್ರದೇಶದಲ್ಲಿ 7, ಅಂಡಮಾನ್ ನಿಕೋಬಾರಲ್ಲಿ 1 ಇದೆ. ಹಾಗೆ ಪಂಜಾಬ್, ನ್ಯೂ ದಿಲ್ಲಿ, ತಮಿಳುನಾಡಲ್ಲಿ 9, ವೆಸ್ಟ್ ಬೆಂಗಾಲ್ ಅಲ್ಲಿ 8, ಈ ರೀತಿ ಹಲವಾರು ಪೋಸ್ಟ್ ಗಳಿವೆ ಸ್ನೇಹಿತರೆ. ಸೊ ಟೋಟಲ್ 159 ಪೋಸ್ಟ್ಗಳು, ಮತ್ತೆ 3 ಪೋಸ್ಟ್ ಹಿಂದಿ ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ. ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಹಿಂದಿ ಪೋಸ್ಟ್. ಓಕೆನಾ. ಸೊ ಇದು 162 ಪೋಸ್ಟ್ ಆಗಿರುತ್ತೆ. ಸೊ ಯಾರೆಲ್ಲ ಕೆಟಗರಿ ವೈಸ್ ಅಂತ ಹೇಳೋದಾದ್ರೆ, ಯು ಆರ್ ಗೆ 78 ವೇಕೆನ್ಸಿಗಳಿದಾವೆ, ಎಸ್ ಸಿ ಗೆ 21, ಎಸ್ ಟಿ ಗೆ 17, ಒಬಿಸಿ ಗೆ 26 ವೇಕೆನ್ಸಿಗಳು, ಎಕನಾಮಿಕ್ ವೀಕರ್ ಸೆಕ್ಷನ್ ಗೆ 17 ಇದೆ, ಮತ್ತು ಪಿಡಬ್ಲ್ಯೂ ಡಿ ಗೆ 7 ವೇಕೆನ್ಸಿ ಇದ್ದಾರೆ. ಓಕೆನಾ. ಸೊ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 7 ವೇಕೆನ್ಸಿ ಇದೆ, ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 16 ವೇಕೆನ್ಸಿ ಇದೆ. ಓಕೆನಾ. ಸೊ ಈ ರೀತಿ ಇದೆ. ಮತ್ತು ಕ್ಯಾಂಡಿಡೇಟ್ಸ್ ಇಲ್ಲಿ ನೋಡ್ಕೋಬೇಕಾಗಿರುತ್ತೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ವೇಕೆನ್ಸೀಸ್ ಇನ್ 1 ಸ್ಟೇಟ್ ಓನ್ಲಿ. ಓಕೆನಾ. ಸೊ 1 ಸ್ಟೇಟ್ ಅಲ್ಲಿ ಮಾತ್ರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಾಗೋದು. ಸೊ ಅದು ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ನೀನು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಮಾತ್ರ ಚೂಸ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಮತ್ತು 1 ಪೋಸ್ಟ್ಗೋಸ್ಕರ. ಓಕೆನಾ. ಸೊ ಇದಾದ ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಡಿಗ್ರಿ ಮಾಡಿರ್ಬೇಕು ಸ್ನೇಹಿತರೆ. ಸೊ ಡಿ ಎಗೆ ಡಿಗ್ರಿ ಮಾಡ್ಕೊಂಡಿರ್ಬೇಕು ವಿತ್ 50% ಮಾರ್ಕ್ಸ್ ಇರಬೇಕು. ಓಕೆನಾ. ಸೊ ಹಾಗೆ ಡಿ ಎ ಹಿಂದಿಗೆ ಡಿಗ್ರಿ ಇನ್ ಇಂಗ್ಲಿಷ್ ಆರ್ ಹಿಂದಿ ಮೀಡಿಯಂ ವಿತ್ ಹಿಂದಿ ಅಂಡ್ ಇಂಗ್ಲಿಷ್ ಕಂಪಲ್ಸರಿ ಇರಬೇಕಾಗಿರುತ್ತೆ ಸ್ನೇಹಿತರೆ ನಿಮ್ಮ ಒಂದು ಎಕ್ಸಾಮ್ಗೆ. ಓಕೆನಾ. ಸೊ ಇದಾದ ನಂತರ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಬಿಲಿಟಿ ಟು ಟ್ರಾನ್ಸ್ಲೇಟ್ ಬಿಟ್ವೀನ್ ಇಂಗ್ಲಿಷ್ ಅಂಡ್ ಹಿಂದಿ ಫಾರ್ ಡಿ ಎ ಹಿಂದಿ. ಅಂದ್ರೆ ಹಿಂದಿ ಪೋಸ್ಟ್ ಏನಿದೆ ಅದಕ್ಕೆ ಹಿಂದಿಯಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ ಇಂದ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದು. ಮತ್ತು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ. ಸೊ ಅದನ್ನ ಕೂಡ ಮುಗಿಸಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ಕಂಪ್ಯೂಟರ್ ನಾಲೆಜ್ ಗೊತ್ತಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತೆ ಸ್ಯಾಲರಿ ನೋಡೋದಾದ್ರೆ ನಿಮಗೆ ಮಂತ್ಲಿ ಸ್ಯಾಲರಿ ಬಂದು 46,000 ರೂಪಾಯಿವರೆಗೂ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. 46,500 ರೂಪಾಯಿ ಸ್ಯಾಲರಿ ಇದೆ. ಮತ್ತು ಡಿ ಎ, ಎಚ್ ಆರ್ ಎ, ಸಿಟಿ ಅಲೋಯನ್ಸ್, ಟ್ರಾನ್ಸ್ಪೋರ್ಟ್ ಅಲೋಯನ್ಸ್, ರೆಸಿಡೆನ್ಷಿಯಲ್ ಅಲೋಯನ್ಸ್, ರಿಯಂಬರ್ಸ್ಮೆಂಟ್ಸ್, ಲೋನು ಎಲ್ಲ ಕಮ್ಮಿ ರೇಟಿಗೆ ಸಿಗೋದು, ಎಲ್ ಟಿ ಸಿ ಸಿಗುತ್ತೆ. ಪ್ರತಿಯೊಂದೂ ಕೂಡ ನಿಮ್ಗೆ ಈ ಒಂದು ಇದಿಷ್ಟು ಅಲೋಯನ್ಸ್ಗಳು ಎಕ್ಸ್ಟ್ರಾ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಏಜ್ ಲಿಮಿಟ್ ನೋಡೋದಾದ್ರೆ 21ರಿಂದ 35 ವರ್ಷದವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಎಸ್ ಸಿ ಎಸ್ ಟಿಗೆ 5 ವರ್ಷ, ಒಬಿಸಿಗೆ 3 ವರ್ಷ, ಪಿಡಬ್ಲ್ಯೂ ಡಿ ಜನರಲ್ ಕ್ಯಾಟಗರಿಗೆ 10 ವರ್ಷ, ಒಬಿಸಿಗೆ 13 ವರ್ಷ, ಎಸ್ ಸಿ ಎಸ್ ಟಿಗೆ 15 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಸ್ನೇಹಿತರೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ರಿಲೇಟೆಡ್ ಟೆಂಡರ್ ಅಂದ್ರೆ 3 ವರ್ಷದವರೆಗೂ ಎಕ್ಸ್ ಸರ್ವಿಸ್ ಮ್ಯಾನ್ ರಿಲೇಷನ್ಸ್ ಇದೆ. ವಿಡೋ ಮತ್ತು ಡೈವರ್ಸ್ ಡೊಮೈನ್, ಜುಡಿಷಿಯಲಿ ಸಪರೇಟೆಡ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇರುವಂತವ್ರು ಅವರು ಕೂಡ 5 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದ್ರಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ 3 ಸ್ಟೇಜ್ ಇರುತ್ತೆ ಸ್ನೇಹಿತರೆ. ಫಸ್ಟ್ ಬಂದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಸೆಕೆಂಡ್ ಮೇನ್ ಎಕ್ಸಾಮ್, ಮತ್ತೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಸೊ ಈ ರೀತಿ ಇರುತ್ತೆ. ಇದರಲ್ಲಿ ನೋಡೋದಾದ್ರೆ ಮೊದಲನೇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಇದರಲ್ಲಿ 100 ಮಾರ್ಕ್ಸ್ ಗೆ 100 ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ. ಸೊ ಇಂಗ್ಲಿಷ್ ಅಲ್ಲಿ 40 ಮಾರ್ಕ್ಸ್ 40 ಕ್ವಶನ್, ನ್ಯೂಮರಿಕಲ್ ಎಬಿಲಿಟಿ 30 ಮಾರ್ಕ್ಸ್ 30 ಕ್ವಶನ್, ರೀಸನಿಂಗ್ ಅಲ್ಲಿ 30 ಮಾರ್ಕ್ಸ್ 30 ಕ್ವಶನ್ ಇರುತ್ತೆ ಸ್ನೇಹಿತರೆ. ಟೋಟಲ್ 60 ನಿಮಿಷ ಇರುತ್ತೆ. ಸೊ ಇದರಲ್ಲಿ ಶಾರ್ಟ್ ಲಿಸ್ಟ್ ಯಾವ ರೀತಿ ಆಗ್ತಾರೆ ಅಂತ ಹೇಳೋದಾದ್ರೆ, ಒಂದು ಪೋಸ್ಟ್ ಗೆ 25 ಜನನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಗೆ
ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. 200 ಮಾರ್ಕ್ಸ್ ಇರುತ್ತೆ. 135 ನಿಮಿಷ ನಿಮಗೆ ಟೈಮ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ಕೂಡ ಫುಲ್ ಡೀಟೇಲ್ ಆಗಿ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್ ಮತ್ತು ಕಂಪ್ಯೂಟರ್ ನಾಲೆಜ್ ಇದಿಷ್ಟು ಕೂಡ ಕೇಳ್ತಾರೆ ಸ್ನೇಹಿತರೆ. ಜೊತೆಗೆ ಇಂಗ್ಲಿಷ್ ಕೂಡ ಕೇಳ್ತಾರೆ. ಎಸ್ಸೆ, ಲೆಟರು ಮತ್ತೆ ಪ್ರಿಸೈಸಸ್ ಇದೆಲ್ಲ ಕೇಳ್ತಾರೆ ಸ್ನೇಹಿತರೆ. ಓಕೆನಾ. ಈ ರೀತಿ ಇರುತ್ತೆ. ಅದಾದ ನಂತರ ಲ್ಯಾಂಗ್ವೇಜ್ ಪ್ರಾವಿಷನ್ಸಿ ಟೆಸ್ಟ್ ಕೂಡ ಇರುತ್ತೆ. ಲ್ಯಾಂಗ್ವೇಜ್ ಪ್ರಾವಿಷನ್ಸಿ ಟೆಸ್ಟ್ ಬಂದು ಅಫಿಷಿಯಲ್ ಸ್ಟೇಟ್ ಲ್ಯಾಂಗ್ವೇಜ್ ಅಲ್ಲಿ ಕೇಳ್ತಾರೆ. ಸೊ ನೀವು ಯಾವ ಒಂದು ಸ್ಟೇಟ್ ಗೆ ನೀವು ಅಪ್ಲೈ ಮಾಡ್ತಾ ಇದೀರಾ ಆ ಒಂದು ಸ್ಟೇಟಿನ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಅದ್ರದ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ನ ನೀವು ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಬರೆಯೋದಕ್ಕೆ, ಓದೋದಕ್ಕೆ, ಮಾತಾಡೋದಕ್ಕೆ ಕೂಡ ಗೊತ್ತಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ಅದರ್ ಡೀಟೇಲ್ಸ್ ಅಂತ ಹೇಳೋದಾದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆ ಸ್ನೇಹಿತರೆ ಇದರಲ್ಲಿ. ಸೊ ಇದು ಗಮನವಿಟ್ಟು ನೀವು ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಬರೀಬೇಕಾಗಿರುತ್ತೆ. ಸೊ ಎಕ್ಸಾಮ್ ಬರೆಯುವಾಗ ನೀವು ರಾಂಗ್ ಮಾಡಿದ್ರೆ ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ 4 ಕ್ವಶನ್ ರಾಂಗ್ ಆಯ್ತು ಅಂತ ಹೇಳಿದ್ರೆ 1 ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ಇರುತ್ತೆ. ಮತ್ತು ಫೈನಲ್ ಮೆರಿಟ್ ಲಿಸ್ಟ್ ಯಾವ ರೀತಿ ಅಂತ ಹೇಳಿದ್ರೆ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗ್ದಿರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಪ್ರಿಲಿಮಿನರಿಯಲ್ಲಿ ಬೆಸ್ಟ್ ಕ್ವಾಲಿಫಿಕೇಶನ್ ಆಗ್ಬೇಕಾಗಿರುತ್ತೆ. ಸೊ ಅದ್ರ ಕಟ್ ಆಫ್ ಮುಖಾಂತರ ನೀವು ಕ್ವಾಲಿಫೈ ಆಗ್ಬೇಕಾಗಿರುತ್ತೆ. ಅದಂದ್ರೆ ಮೇನ್ ಅಲ್ಲಿ ನೀವು ಹೈಯೆಸ್ಟ್ ಮಾರ್ಕ್ಸ್ ನ ತಗೋಬೇಕಾಗಿರುತ್ತೆ ಜಾಬ್ ನಿಮ್ಗೆ ಸಿಗೋದಿಕ್ಕೆ. ಓಕೆನಾ. ಸೊ ಈ ರೀತಿ ಇದೆ. ಅದಾದ ನಂತರ ಏನೇನು ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಏನೇನು ಇರ್ಬೇಕು ನಿಮ್ಮ ಹತ್ರ ಅಂತ ಹೇಳೋದಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ಸಿಗ್ನೇಚರ್ ಬೇಕಾಗಿರುತ್ತೆ, ಲೆಫ್ಟ್ ಥಂಬ್ ಇಂಪ್ರೆಷನ್ ಬೇಕಾಗಿರುತ್ತೆ, ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದಷ್ಟ ಆದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಆಧಾರ್ ಕಾರ್ಡು ಮತ್ತೆ ನಿಮ್ಮ ಅಡ್ರೆಸ್ ಪ್ರೂಫ್ ಇರಬೇಕಾಗಿರುತ್ತೆ. ಅದ ನಂತರ ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಇದಿಷ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಸಮಯದಲ್ಲಿ ಕೊಡ್ಬೇಕಾಗಿರುತ್ತೆ. ಮತ್ತು ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಕೂಡ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡೋದಾದ್ರೆ 3ನೇ ತಾರೀಕು ಫೆಬ್ರವರಿ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ 3ನೇ ತಾರೀಕು ಇನ್ನು 3 ದಿನ ಇದೆ ಅಷ್ಟೇನೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ ನೋಡ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನೋಡೋದಾದ್ರೆ ರಿಕ್ವೈರ್ಮೆಂಟ್ ಫಾರ್ ಪೋಸ್ಟ್ ಆಫ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಹಿಂದಿ ಅಂತ ಏನಿದೆ ಇದರಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಅಡ್ವರ್ಟೈಸ್ಮೆಂಟ್ ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ. ಸೊ ಆದ್ರೆ ಈಗ ಸೈಟ್ ಅಂಡರ್ ಮೇಂಟೆನೆನ್ಸ್ ಇದೆ. ಸೊ ಇದನ್ನ ಇನ್ನೊಂದ್ಸತಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇದರಲ್ಲಿ ಈಗಾಗಲೇ ನಿಮ್ಗೆ ಏನ್ ತಿಳಿಸ್ಕೊಟ್ಟಿದ್ದೀನಿ ಅದೇ ಇರೋದು ಸ್ನೇಹಿತರೆ. ಹಾಗೆ ನೀವೇನಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಅಪ್ಲೈ ಹಿಯರ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡು ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಿಮ್ಮ ನೇಮು, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐಡಿ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನೀವು ಫುಲ್ ಡೀಟೇಲ್ಸ್ ನ ಫಿಲ್ ಮಾಡ್ಬೇಕಾಗುತ್ತೆ. ನಿಮ್ಮ ಫೋಟೋ ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ನಿಮ್ಮ ಡೀಟೇಲ್ಸ್, ನಿಮ್ಮ ಫುಲ್ ನೇಮು, ಫಾದರ್ ನೇಮು, ಮದರ್ ನೇಮು ಮತ್ತೆ ಡೇಟ್ ಆಫ್ ಬರ್ತ್ ಏನು, ಎಷ್ಟು ಕ್ವಾಲಿಫಿಕೇಶನ್ ಆಗಿದೆ ಮತ್ತು ಏನೆಲ್ಲ ನಿಮ್ಮ ಡೀಟೇಲ್ಸ್ ಏನಿದೆ, ಅಡ್ರೆಸ್ ಪ್ರೂಫ್, ಕ್ಯಾಸ್ಟ್ ಯಾವುದು ಎಲ್ಲಾನು ಕೂಡ ಡೀಟೇಲ್ಸ್ ನೀವು ಫಿಲ್ ಅಪ್ ಮಾಡಿ ಪ್ರಿವ್ಯೂ ನೋಡ್ಬೇಕಾಗುತ್ತೆ. ಪ್ರಿವ್ಯೂ ಕೊಟ್ಟಾಗ ಪ್ರಿವ್ಯೂ ಅಲ್ಲಿ ಫುಲ್ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬಿಟ್ಟು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಪೇಮೆಂಟ್ ಮಾಡ್ಬಿಟ್ಟು ನೀವು ಫುಲ್ ಕ್ಲಿಯರ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು